5 ವರ್ಷ ನಾನೇ ಸಿಎಂ ಎಂಬ ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರವಾಗಿ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾಯಕತ್ವದ ಬಗ್ಗೆ ಅಭಿಪ್ರಾಯ ಸಂಗ್ರಹವೇ ಮಾಡಿಲ್ಲ, ಯಾರೋ ಇಬ್ಬರು ಮಾತನಾಡಿದ್ದಾರೆ, ಅದರಲ್ಲಿ ಏನು ದೊಡ್ಡ ವಿಚಾರ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಈಗಾಗಲೇ ಸ್ಪಷ್ಟಪಡಿಸಿದ್ದಾಗಿದೆ. ಹೈಕಮಾಂಡ್ ಹೇಳಿದ ಮೇಲೆ ಎಲ್ಲವೂ ಮುಗೀತು ಅಂತಾನೆ ಅರ್ಥ, ಮತ್ತೆ ಅದರ ಪ್ರಸ್ತಾಪ ಅಗತ್ಯತೆ ಇಲ್ಲ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಕುರ್ಚಿ ಖಾಲಿ ವಿಚಾರವಾಗಿ ಮಾತನಾಡಿದ್ದಾರೆ. ಇಂಗ್ಲೀಷ್ ಮಾಧ್ಯಮದವ್ರಿಗೆ ಮಾತಾಡಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿರೋದು ಅಂದರೆ, ಎಲ್ಲರದು ಅಭಿಪ್ರಾಯ ಏನು ತಗೊಂಡಿಲ್ಲ. ಮೊದಲನೇದಾಗಿ ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯನೇ ಸಂಗ್ರಹಣೆ ಮಾಡಿಲ್ಲ. ಒಂದಿಬ್ರು ಯಾರೋ ಹೇಳಿದ್ದಾರೆ, ದಟ್ ಈಸ್ ನಾಟ್ ಮಚ್ ಅಂತ ಹೇಳಿದರು. ನಾಯಕತ್ವ ಬದಲಾವಣೆಯ ಅಭಿಪ್ರಾಯನೇ ತಗೊಂಡಿಲ್ಲ ಅಂದಾಗ ಸಂಖ್ಯೆ ಬಲದ ಬಗ್ಗೆ ಚರ್ಚೆ ಎಲ್ಲಿ ಬರುತ್ತೆ? ಆಮೇಲೆ ಏನೇ ಇದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ, ನಾನಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ನಾವು ಪಾಲಿಸ್ತೀವಿ. ನಂಬರ್ 1. ನಂಬರ್ 2, ಡಿ ಕೆ ಸಾಹೇಬ್ರು ಏನು ಹೇಳಿರೋದು ಮೊನ್ನೆ, ಮುಖ್ಯಮಂತ್ರಿಗಳ ಕುರ್ಚಿ ಖಾಲಿ ಇಲ್ಲ. ಇನ್ಯಾರು ಹೇಳಬೇಕು? ಸಿ ಎಮ್ ಹೇಳಾಯಿತು, ಡಿ ಸಿ ಎಮ್ ಹೇಳಾಯಿತು, ರಣದೀಪ್ ಸುರ್ಜೇವಾಲಾ ಅವ್ರು ಹೇಳಾಯಿತು, ಖರ್ಗೆ ಸಾಹೇಬ್ರು ಹೇಳಾಯಿತು. ಸೊ ಇದು ಬೇರೆ ಯಾರು ಬಂದು ವೈಯಕ್ತಿಕವಾಗಿ ಹೇಳ್ಬೋದು, ಬೇರೆಯವರು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ ಹೇಳ್ಬೋದು. ಆದರೆ ಹೈಕಮಾಂಡು ಭಾಳ ಸ್ಪಷ್ಟವಾಗಿ ನಾಯಕತ್ವದ ಬಗ್ಗೆ ಹೇಳಿದ ಮೇಲೆ ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಡೆಲ್ಲಿಗೂ ಹೋಗಬಾರ್ದು, ನಮ್ಮ ಹೈಕಮಾಂಡಿಗೂ ಭೇಟಿ ಆಗಬಾರ್ದು ಅಂದರೆ